ಭೀಮಾ ತೀರದ ಕುಖ್ಯಾತಿಯ ಬಾಗಪ್ಪ ಹರ್ಜನ್ ಕೊಲೆಯಾದ ಬಳಿಕ ಕೇವಲ 24 ಗಂಟೆಗಳಲ್ಲಿ ಪೊಲೀಸ್ ಇಲಾಖೆ ಆರೋಪಿತರನ್ನ ಹೆಡೆಮುರಿ ಕಟ್ಟಿದೆ. ಈ ಕುರಿತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅಂತ ಲಕ್ಷ್ಮಣ್ ನಿಂಬರ್ಗೆ ಜೊತೆ ಮಾಡೋಣ. ಯಾವ ರೀತಿಯಾಗಿ ಬಾಗಪ್ಪ ಹರ್ಜನ್ ಅವರ ಹಂತಕರನ್ನ ಹೆಡೆಮುರಿ ಕಟ್ಟಿದ್ರು, ಆ ರಣರೋಚಕ ತನಿಖೆ ಕುರಿತು ನಾವು SP ಅವರೊಂದಿಗೆ ಮಾತಾಡೋಣ. ಏನೆಲ್ಲ ತನಿಖೆಯಲ್ಲಿ ಮಾಡಿದ್ರಿ ಸರ್, ಹೇಗೆ ಹಿಡಿದ್ರಿ? ದಿನಾಂಕ 11ನೇ ತಾರೀಕು ಬಾಗಪ್ಪ ಹರಿಜನದ್ದು ಅವನು ಮನೆ ಮುಂದೆ ರಾತ್ರಿ 9 ಮರ್ಡರ್ ಆಗುತ್ತೆ. ಪಿಂಟೋ ಅಲಿಯಾಸ್ ಪ್ರಕಾಶ್ ಮತ್ತು ಇನ್ನು 4-5 ಜನ ಬಂದುಬಿಟ್ಟು ಆತನ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡಿ ಬಂದೂಕಿನಿಂದ ಗುಂಡನ್ನು ಹಾರಿಸಿ ಕೊಲೆ ಮಾಡಿದರು ಅಂತಂತೇಳಿ ಅವರ ಮಗಳಾದಂಥ ಗಂಗೂಬಾಯಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಸೊ ಈಗಾಗಲೇ ಹಲವಾರು ತಂಡಗಳನ್ನು ರಚನೆ ಮಾಡಿ ಅದನ್ನು ಪತ್ತೆ ಕಾರ್ಯವನ್ನು ಕೈಗೊಂಡಿದ್ದಾಗ ಸೊ ಇವನ ಹಿನ್ನೆಲೆಯನ್ನು ನಾವು ಪರಿಶೀಲಿಸಿದಾಗ ಈಗಾಗಲೇ 6 ಮಂತ್ಸ್ ಮುಂಚೆ ರವಿ ಮೆಲೆನ್ಕೇರಿ ಅಂತಂತೇಳಿ ಒಬ್ಬರದ್ದು ಮರ್ಡರ್ ಆಗಿರುತ್ತೆ. ಆ ಮರ್ಡರ್ ವಿಚಾರದಲ್ಲಿ ಹಲವಾರು ಆರೋಪಿತರುಗಳು ಏನಿದ್ದಾರೆ ಅವರು ಕೂಡ ಬಾಗಪ್ಪ ಹರಿಜನ್ನ ಜೊತೆಗೆ ಗುರುತಿಸ್ಕೊಂಡವರು. ಸೊ ಆ ಹಿನ್ನೆಲೆಯನ್ನು ನೋಡಿದಾಗ ಈ ಪಿಂಟೋ ಮತ್ತು ಏನು ಅಲಿಯಾಸ್ ಪ್ರಕಾಶ ಇದ್ದಾನೆ, ಈ ರವಿ ಮೇಲಿನಕೇರಿಯ ತಮ್ಮ ಆಗಿರ್ತಾನೆ. ಸೊ ರವಿ ಮತ್ತು ಬಾಗಪ್ಪನ ಮಧ್ಯೆ ಹಲವಾರು ಏನು ವ್ಯವಹಾರಗಳು ಇರ್ತವೆ. ರವಿ ಸತ್ತಾದ ಮೇಲೆ ಬಾಗಪ್ಪ ಪ್ರಕಾಶ್ಗೆ ಥ್ರೆಟ್ ಮಾಡ್ತಾ ಇರ್ತಾನೆ. ನನ್ನ ಹೆಸರಲ್ಲಿ ರವಿ ಸಾಕಷ್ಟು ಆಸ್ತಿ, ದುಡ್ಡು, ವಾಹನ ಎಲ್ಲ ಮಾಡಿದ್ದಾನೆ, ಅವುಗಳನ್ನೆಲ್ಲ ನಮಗೆ ವಾಪಸ್ ಕೊಡು, ಇಲ್ಲ ಅಂತಂತಂದರೆ ನಿಮ್ಮನ್ನು ಜೀವ ಸಹಿತ ಬಿಡಲ್ಲ, ಇಲ್ಲ 10 ಕೋಟಿ ರೂಪಾಯಿ ದುಡ್ಡು ಕೊಡು, ಇಲ್ಲ ಅಂತಂತಂದರೆ ಹೆಣ್ಣಿನ ಬಗ್ಗೆ ಅವಾಚ್ಯವಾಗಿ ಮಾತಾಡಿರ್ತಾನೆ. ಸೊ ನಿನ್ನ ಅಣ್ಣನಿಗಾದಂಥ ಗತಿ ನಿನಗಾಗುತ್ತೆ ಅಂತಂತೇಳಿ ಪ್ರಕಾಶ್ಗೆ ಹೆದರಿಸಿರ್ತಾನೆ. ಸೊ ಪ್ರಕಾಶ್ಗೆ ಅನಿಸುತ್ತೆ ನಮ್ಮ ಅಣ್ಣನ ಸಾವಿಗೆ ಈ ಬಾಗಪ್ಪನೇ ಕಾರಣ. ಸೊ ಇವಾಗ ನಮ್ಮ ಅಣ್ಣನ ಸಾಯಿಸೋದು ಅಷ್ಟೇ ಅಲ್ಲದೆ ನಮ್ಮ ಆಸ್ತಿ ಪಾಸ್ತಿ ನಮ್ಮ ಹೆಣ್ಮಕ್ಳಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ ಅನ್ನುವಂಥ ಒಂದು ಎಕ್ಸಿಸ್ಟೆನ್ಸ್ದು ಒಂದು ಪ್ರಶ್ನೆ ಬಂದಾಗ ಪ್ರಕಾಶ್ ಮತ್ತು ಆತನ ಸ್ನೇಹಿತರು, ಉಳಿದಂಥ ಸ್ನೇಹಿತರು 3 ಜನ ಸೇರಿ ಈಗಾಗಲೇ ಪ್ರಕಾಶನೂ ಕೂಡ ಬಾಗಪ್ಪನ ಜೊತೆಗೆ ಹಲವಾರು ಬಾರಿ ಐಡೆಂಟಿಫೈ ಮಾಡ್ಕೊಂಡಿರ್ತಾನೆ. ಸೊ ಬಾಗಪ್ಪನ ಆಗು ಹೋಗುಗಳು, ಬಾಗಪ್ಪನ ಚಲನವಲನಗಳು ಕೂಡ ಪ್ರಕಾಶ್ಗೆ ಮುಂಚಿತವಾಗಿಯೇ ಗೊತ್ತಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ರಾತ್ರಿ ಈ 4 ಜನ ಸಂಚನ್ನು ಮಾಡಿ ಸೊ ಕಂಟ್ರಿ ಮೇಡ್ ಪಿಸ್ತೂಲಿಂದ ಮತ್ತು ಕೊಡ್ಲಿ ತಲವಾರ್ನಿಂದ ಈ ಬಾಗಪ್ಪನ ಅವತ್ತು ಮರ್ಡರ್ ಮಾಡ್ತಾರೆ. ಈಗ ನೀವು ತನಿಖೆ ಮಾಡಿದ್ರಿ, ಆರೋಪಿಗಳು ಎಲ್ಲಿ ಸಿಕ್ಕರು? ಆರೋಪಿಗಳು ನಮ್ಮ ಇವರು ಮರ್ಡರ್ ಮಾಡಿದ್ದನ್ನು ಹಲವಾರು ಜಾಗಗಳಲ್ಲಿ ಓಡಾಡಿದ್ದಾರೆ, ಅದು ತನಿಖೆಯಲ್ಲಿ ನಡೀತಾ ಇದೆ. ತದನಂತರ ಅವರು ಮನೆಗೆ ಎಲ್ಲಿ ಸೇರಿಲ್ಲ, ಹೊರಗಡೆ ಕಾಡಲ್ಲಿನೇ ಉಳ್ಕೊಂಡಿದ್ದಾರೆ. ಸೊ ದೇ ವೇರ್ ಮೂವಿಂಗ್ ಟುವಾರ್ಡ್ಸ್ ಜಮಖಂಡಿ. ಸೊ ಆ ಸಂದರ್ಭದಲ್ಲಿ ಇಟಗಿ ಕ್ರಾಸ್ ಹತ್ರ ಬೇಸ್ಡ್ ಆನ್ ದ ಇನ್ಫಾರ್ಮೇಷನು ನಮ್ಮವರು ಅವ್ರನ್ನ ಹಿಡಿತಾರೆ. ಜಮಖಂಡಿ ಕ್ರಾಸ್ಗೆ ಹೋಗ್ತಿರ್ಬೇಕಾದ್ರೆ ಇಟಗಿ ಕ್ರಾಸ್ ಹತ್ರ ಅವ್ರನ್ನ ಪತ್ತೆ ಮಾಡ್ತಾರೆ. ಒಂದೇ ವೆಹಿಕಲ್ದಲ್ಲಿ ಹೋಗ್ತಾ ಇರ್ತಾರೆ ಎಲ್ಲರೂ. ಈಗ ನೀವು ತನಿಖೆ ನಡೆಸಿದ್ರಿ ಸರ್, ತನಿಖೆಯಲ್ಲಿ ಒಂದಿಷ್ಟು ಅಂಶಗಳು ಬರ್ತವೆ. ಯಾವ ರೀತಿ ಪ್ಲಾನ್ ಮಾಡಿದರು, ಹೆಂಗೆಲ್ಲ ಕೂತು ಸ್ಕೆಚ್ ಹಾಕಿದ್ರು ಅಂತ ಏನಾದರೂ ಹೇಳಿದಾರ? ಸೊ ಅವರು ಈಗಾಗಲೇ ತಮಗೆ ಗೊತ್ತಿದೆ ಏನು ಅಂತಂತಂದರೆ ಈ ಬಾಗಪ್ಪನ ಆಗು ಹೋಗುಗಳು, ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ವಿಜಯಪುರದಲ್ಲಿ ಬಂದ್ರೂ ಕೂಡ ಅವನು ಎಲ್ಲಿರ್ತಾನೆ ಅನ್ನೋದು ಸೊ ಈ ಪ್ರಕಾಶನ್ಗೆ ಮುಂಚಿತವಾಗಿಯೇ ಗೊತ್ತಿರುತ್ತೆ. ಅಬ್ಸರ್ವ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿಬಿಟ್ಟು ಇವರನ್ನು ಏನು ಅವರ ತಂಡವನ್ನು ಕಟ್ಟಿಕೊಂಡು 1-2-3 ಸಾರಿ ಕೂಡ ಅದರ ಬಗ್ಗೆ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ಅವಾಗ ಸಕ್ಸೀಡ್ ಆಗಿಲ್ಲ. ಸೊ ಅದೇ ರೀತಿ ಇವನು ಅವತ್ತಿನ ದಿನ ಇಲ್ಲಿ ಬಂದಿದ್ದಾನೆ ಅನ್ನೋದು, ಇಲ್ಲಿದ್ದಾನೆ ಅನ್ನೋದು ಖಚಿತ ಮಾಹಿತಿ ಅವರಿಗೆ ಬಂದಿರುತ್ತೆ. ಬಾಗಪ್ಪನ ಅವರು ಅಬ್ಸರ್ವ್ ಮಾಡಿದ್ದಾರೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಯಾಕಂದರೆ ಬಾಗಪ್ಪ ಪ್ರಕಾಶ್ಗೆ ಹೊಸಬನೇನಲ್ಲ, ಅದೇ ರೀತಿ ಪ್ರಕಾಶ್ನು ಕೂಡ ಬಾಗಪ್ಪನಿಗೆ ಹೊಸಬನೇನಲ್ಲ, ಸಂಬಂಧಿಕನೂ ಆಗ್ತಾನೆ. ಮತ್ತು ಮುಂಚೆ ಸಾಕಷ್ಟು ಸಾರಿ ಈ ಬಾಗಪ್ಪನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗೋದು ಮಾಡೋದನ್ನು ಪ್ರಕಾಶ್ ಕೂಡ ಡ್ರೈವರಾಗಿ ಕೆಲಸ ಮಾಡಿದವನೇ ಇದ್ದಾನೆ. ಸೊ ಆ ಹಿನ್ನೆಲೆಯಲ್ಲಿ ಬಾಗಪ್ಪ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅನ್ನೋದು ಸಂಪೂರ್ಣವಾದಂಥ ಒಂದು ಐಡಿಯಾ ಪ್ರಕಾಶ್ಗೆ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಸೊ ತಾವು ನೋಡಿದಾಗೆ ಅವತ್ತಿನ ಮನೆಯ ಮುಂದೆ ರಾತ್ರಿ 9 ಇವರು ಕತ್ತಲು, ಈ ಯಾರು ಬಾಗಪ್ಪ ಮನೆಯನ್ನು ಕತ್ತಲಾಗಿ ಇಟ್ಕೊಳ್ಳೋದು ಒಂದು ಹ್ಯಾಬಿಟ್ ಒಂದು ಹೊರಗಡೆ, ಅಂದರೆ ಆತ ಬಂದಿದ್ದು ಮಾಡಿದ್ದು ಯಾರಿಗೂ ಗೊತ್ತಾಗಬಾರ್ದು ಅಂತಂತೇಳಿ. ಸೊ ಅವತ್ತಿನ ದಿನ ಈ 4 ಜನ ಸೇರಿ ಈ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಯಾಕಂದರೆ ನಟೋರಿಯಸ್ ಆದಂಥವನು, ಆಮೇಲೆ ಪಕ್ಕಾ ಶಾರ್ಪ್ ಶೂಟರ್ ಆದಂಥ ಬಾಗಪ್ಪ ಕೇವಲ 4 ಜನರ ಕೈಯಲ್ಲಿ ಹತನಾಗೋದು ಸುಲಭ ಅಲ್ಲ. ಮತ್ತೆ ಯಾರಾದರೂ ಇದ್ದಾರೆ ಇದ್ರ ಹಿಂದೆ? ಅಂದರೆ ಒಂದು ಮೂಲಗಳ ಪ್ರಕಾರ ಪ್ಲಾನ್ ಎದಲ್ಲಿ ಸಕ್ಸಸ್ ಆದರೂ ಹೊಡೆಯೋಕ್ಕೆ, ಇನ್ನೊಂದು ಪ್ಲಾನ್ ಬಿನೂ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಸರ್. ಅಂದರೆ ಬಾಗಪ್ಪ ಅಲ್ಲಿಂದ ತಪ್ಪಿಸ್ಕೊಂಡು ಹೋದರೆ ಬೇರೆ ಬೇರೆ ಕಡೆಯಿಂದ ರೋಡಲ್ಲಿ ನಿಂತು ಅಟ್ಯಾಕ್ ಮಾಡೋಕ್ಕೆ ಒಂದಿಷ್ಟು ಜನ ನಿಂತಿದ್ರು ಅನ್ನೋದಿದೆ. ಏನಾದರೂ ತನಿಖೆ ನಡೀತಾ ಇದೆಯಾ? ಈ ತನಿಖೆಯನ್ನು ಎಲ್ಲ ಆಯಾಮಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾವುದನ್ನು ನಾವು ಈಗ ರೂಲ್ ಔಟ್ ಮಾಡ್ತಾ ಇಲ್ಲ. ಇನ್ನು ಹಲವಾರು ಆಯಾಮಗಳಲ್ಲಿ ಈ ತನಿಖೆ ಮುಂದುವರಿತಾ ಇದೆ. ಒಂದು ಪ್ರಮುಖವಾಗಿ ಗಂಗೂಬಾಯಿ ಒಂದು ಆರೋಪ ಮಾಡ್ತಾರೆ, ಈ ಬಸಪ್ಪ ಹರಿಜನ್ ಮತ್ತು ಚಂದಪ್ಪ ಹರಿಜನ್, ಯಲ್ಲಪ್ಪ ಹರಿಜನ್ ಕುಟುಂಬನೂ ಕೂಡ ಇದರಲ್ಲಿ ಭಾಗಿಯಾಗಿರಬಹುದು ಅನ್ನೋ ಸಂಶಯ ಇದೆ. ಏನಾದರೂ ಅದ್ರ ಲಿಂಕ್ ಇದೆಯಾ ಅಥವಾ ಇಲ್ವಾ? ಇನ್ನೂ ಈ ಕೇಸ್ ಮುಗುದಿಲ್ಲ. ಇವಾಗ 3 ಡೇಸ್ ಆಗಿದೆ. ಇನ್ನೂ ಸಾಕಷ್ಟು
ಟೈಮ್ ಇದೆ ಮತ್ತು ಹಲವಾರು ಆಯಾಮಗಳಲ್ಲಿ ಈ ತನಿಖೆ ಇನ್ನೂ ಮುಂದುವರಿತಾ ಇದೆ. ಥ್ಯಾಂಕ್ ಯು. ಇದು SP ಲಕ್ಷ್ಮಣ್ ನಿಂಬೋರಿ ಅವರ ಮಾತು. ಏನು ಭಾಗಪ್ಪ ಹರಿಜನ್ ಹಂತಕರನ್ನ ಯಾವ ರೀತಿಯಾಗಿ ಚೇಸ್ ಮಾಡಿ ಹಿಡಿದ್ರು ಮತ್ತು ಅದು ಎಲ್ಲ ವಿಚಾರಗಳನ್ನು ಮಾಡಿ ಇನ್ನೂ ಹಲವಾರು ಆಯಾಮಗಳಲ್ಲಿ ನಾವು ವಿಚಾರ ಮಾಡ್ತೀವಿ, ತನಿಖೆ ಇಲ್ಲಿಗೆ ಮುಗಿದಿಲ್ಲ ಅನ್ನೋ ಮಾತನ್ನ ಇವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶ್ರೀಶೈಲ್ ಜೊತೆ ಅಶೋಕ್ ಅಡಲಿ, TV9 ವಿಜಯಪುರ.